ನಮಸ್ಕಾರ. ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೆ ನಾನು ಕಾಲ್ ಮಾಡಿದೆ. ಮೇಡಮ್ ನಮ್ಮ ಮಕ್ಕಳು ಇದು ಮಾಡಿ ಅಂತ, ಮಕ್ಕಳಿಗೆ ಭವಿಷ್ಯ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ. ಆದರೆ ಇಬ್ಬರು ಮಕ್ಕಳು ಇವಾಗ ನನ್ನ ಹತ್ರ ಬಿಟ್ಟಿದ್ದಾರೆ ನಮ್ಮ ಮೇಡಮ್ ಅವರು. ನಾನು ನಿಂತು ಇವಾಗ ಒಂದು ಮಗು ತಗೊಂಡಿದ್ದಾರೆ ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೆ ತುಂಬಾ ಉಪಕಾರ ಇದು ಮಾಡಿದ್ದಾರೆ. ನಮಗೆ ತುಂಬಾ ಥ್ಯಾಂಕ್ಸ್. ತಪ್ಪಾಗಿದೆ, ನಾನು ತಪ್ಪು ಮಾಡಿದ್ದೀನಿ, ತಿದ್ದುಕೊಂತೀನಿ. ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಕ್ ನನಗೆ ಇಷ್ಟ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಲಿ. ಸಂಧ್ಯಾ ಮೇಡಮ್ ಇಂದ ತುಂಬಾ ಉಪಕಾರ ಆಯ್ತು ಮ್ಯಾಮ್. ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ. ನನ್ನ ಮಕ್ಕಳ ಭವಿಷ್ಯ ನಂಗೆ ಹಾಳು ಮಾಡಕ್ ಇಷ್ಟ ಇಲ್ಲ. ನನ್ನ ಮಕ್ಕಳ ಭವಿಷ್ಯ ನಾನು ನೋಡ್ತೀನಿ, ಅವರು ನೋಡ್ಲಿ. ತಂದೆ ಆದವ್ರು ನೋಡ್ಬೇಕು. ಅವ್ರ ಮಕ್ಕಳ ಜವಾಬ್ದಾರಿ ಅವರು ತಗೊಳ್ಳಿ, ನಾನು ತಗೊಂತೀನಿ. 3 ಜನ ಮಕ್ಕಳ ಜವಾಬ್ದಾರಿ ತಗೊಂಡು ನೋಡ್ಕೊಂಡು ಹೋಗಿ ಮಕ್ಕಳ ಭವಿಷ್ಯ ಮಾತ್ರ ಹಾಳು ಮಾಡಲ್ಲ ಮ್ಯಾಮ್. ಗೊತ್ತಿದ್ದೇನೋ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಕ್ಷಮಿಸಿ ಮ್ಯಾಮ್ ಅಷ್ಟೇ. ಒಬ್ಬರ ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ, ಒಂದು ಹೆಣ್ಣು ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಅಂತ ಮಾಡೋದಲ್ಲ. ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಿಮ್ಮನೇಲೂ ಹೆಣ್ಮಕ್ಳು ಇರೋದನ್ನ ನೀವು ಯೋಚನೆ ಮಾಡಿ. ಒಬ್ಬರು ಹೆಣ್ಣು ಬಗ್ಗೆ ಕೆಡದಾಗ ಮಾತಾಡೋದಲ್ಲ. ಬಟ್ ಒಳಗಡೆ ಏನಿದೆ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ, ಅದು ನಿಮಗ್ ಗೊತ್ತಿರಲ್ಲ. ಗೊತ್ತಿದ್ದೇನೋ ನನ್ನ ಕಡೆಯಿಂದ ತಪ್ಪಾಗಿದೆ. ಬಟ್ ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಲ್ಲ. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ. ಕೆಟ್ಟ ಕಮೆಂಟ್ ನನಗೂ ಬರುತ್ತೆ, ಎಲ್ಲಾರ್ಗೂ ಬರುತ್ತೆ. ನಾನೊಂದ್ ಹೇಳೋದು, ತಪ್ಪು ಮಾಡಿದ್ಯಾ, ತಪ್ಪಾಗಿದೆ ಆಯ್ತಾ. ಕೆಟ್ಟ ಕಮೆಂಟ್ಸ್ ಮಾಡೋರ್ನೆಲ್ಲ ನಾವು ಬೈಯೋದಕ್ಕೂ ಆಗಲ್ಲ. ಯಾಕಂದ್ರೆ ನಿನ್ ಫೋಟೋಸ್ ಹಂಗ್ ವೈರಲ್ ಆಯ್ತು, ನೀನ್ ಮೊಬೈಲ್ ಅಲ್ಲಿ ಫೋಟೋ ಇಟ್ಕೊಂಡಿದ್ದು ನೀನ್ ಮಾಡಿದ್ದು ತಪ್ಪಲ್ವಲ್ಲ. ಕೆಟ್ಟ ಕಮೆಂಟ್ ಮಾಡಿದಾರೆ, ನೀನ್ ಒಳ್ಳೆಯವಳಾಗಿ ಬದಲಾಗೋ. ಖಂಡಿತ ಒಳ್ಳೆ ಕಮೆಂಟ್ಸ್ ಬಂದೇ ಬರುತ್ತೆ. ಜನರು ನಮ್ನ ತೆಗ್ಲೋದು ಅವ್ರೆ, ಹೊಗಳೋದು ಅವ್ರೆ. ನಿನ್ ಬದಲಾವಣೆ ಏನಿರುತ್ತೆ ಆತರ ಜನ ಕಮೆಂಟ್ಸ್ ಆತರ ಆಗ್ತಾ ಇರ್ತಾರೆ. ಸಾಧ್ಯವಾದಷ್ಟು ಮಕ್ಕಳಿಗೋಸ್ಕರ ಅವ್ರಿಬ್ಬರನ್ನು ಒಂದ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಮಕ್ಕಳು ಅವ್ರ ತಂದೆ ಜೊತೆ ಹೋಗ್ತಾ ಇದಾರೆ, ಹೆಣ್ಮಕ್ಳು ಲೀಲಾ ಜೊತೆ ಇರ್ತಾಳೆ. ಸಂಧ್ಯಾ ಮೇಡಮ್ ಅವ್ರು ಬಂದು ನನ್ನ ಮಕ್ಕಳನ್ನ ಕೊಡ್ಸ್ಕೊಟ್ಟಿದ್ದಾರೆ. 2 ಮಕ್ಕಳು ನನ್ನ ಜೊತೆಲೇ ಇದ್ದಾರೆ, 3 ಜನ ಇಲ್ಲೇ ಇದ್ದಾರೆ. ಆದ್ರೆ ಹೆಣ್ಮಕ್ಳು ನಮ್ಮ ವೈಫ್ ಜೊತೆಲೇ ಇರ್ತಾರೆ. 2 ಮಕ್ಕಳು ನನ್ನ ಜೊತೆ ಗಂಡ್ ಮಕ್ಳು ಇದ್ದಾರೆ. ಸ್ಕೂಲ್ದು ಏನೇ ಇದಿರೋ ನಾನು ಕಟ್ಕೊಂತೀನಿ, ಇಲ್ಲ ಅಂತ ಹೇಳಲ್ಲ. ಯಾವತ್ತೂ ನಾನೇ ಓದಿಸ್ತೀನಿ 3 ಜನನು. ನಮ್ಮ ಜವಾಬ್ದಾರಿ ನಮ್ದೇ ಇರ್ಲಿ. ನಮ್ಮ ಸಂಧ್ಯಾ ಮೇಡಮ್ ನಮ್ಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಇವತ್ತು ಇಲ್ಲಿ ಗಂಟ ಬಂದು ನನ್ನ ಮಕ್ಕಳನ್ನ ಕೇಳ್ತಾ ಇದ್ದೆ. ನಮ್ಮ ಸಂಧ್ಯಾ ಮೇಡಮ್ ಅವರು ನನ್ನ ಮಕ್ಕಳನ್ನ ಕೊಡ್ಸಿದ್ದಾರೆ. ದೇವರ ನಮ್ಮ ಸಂಧ್ಯಾ ಮೇಡಮ್ ಎಲ್ಲೇ ಇರ್ಲಿ ಚೆನ್ನಾಗಿರ್ಬೇಕು. ನಮ್ಮ ಸಂಧ್ಯಾ ಮೇಡಮ್ ಮಂಜು ಇನ್ಮೇಲೆ ಮಕ್ಕಳನ್ನ ನೋಡ್ಕೊಳ್ತಾರೆ, 2 ಮಕ್ಕಳನ್ನು. ಅವಳು ಸಹ 3 ಜನ ಮಕ್ಕಳನ್ನು ನೋಡ್ಕೊಳ್ತಾರೆ. 3 ಜನಕ್ಕೂ ವಿದ್ಯಾಭ್ಯಾಸ ಕೊಡಿಸ್ತೀನಿ ಅಂತಾನು ಹೇಳಿದ್ದಾರೆ. ಮಕ್ಕಳು 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 ಅಂತ ತುಂಬಾ ಪ್ರಾಣ ಇಟ್ಕೊಂಡಿದ್ದಾರೆ. ಮಂಜು ಮಾತ್ರ ಎಲ್ಲೋಗ್ಲಿ ನನ್ನ ಮಕ್ಕಳನ್ನ ಕೊಡಿಸ್ಬಿಡಿ, ನನ್ನ ಮಕ್ಕಳನ್ನ ಈಗ ಕೊಡಿಸುವಂತ ಕೆಲಸ ಮಾಡಿದೀನಿ. ಮಂಜು ಜವಾಬ್ದಾರಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳನ್ನ ಅವ್ರ ಕಾಲ್ ಮೇಲೆ ನಿಲ್ಸುವಂತ ಕೆಲಸ ಜವಾಬ್ದಾರಿ ಮಂಜು ತಗೊಳ್ಬೇಕು. ತಂದೆ ತಾಯಿ ಜಗಳಕ್ಕೆ ಮಕ್ಕಳು ಮಾತ್ರ ಬೀದಿ ಪಾಲಾಗುವಂತದ್ದು ಎಲ್ಲೂ ಆಗ್ಬಾರ್ದು. ಯಾಕಂದ್ರೆ ಇವರೇ ತಾನೇ ಹುಟ್ಟಿಸಿರ್ತಾರೆ, ಇವರೇ ಸಾಕ್ಬೇಕು, ಇವರೇ ಜವಾಬ್ದಾರಿ ತಗೊಳ್ಬೇಕು. ಆ ಒಂದು ಕಾರಣಕ್ಕೆ ಇವತ್ತು ನಾನ್ ಬಂದಿರೋದು ಲೀಲಾ ಪರವಾಗೂ ಅಲ್ಲ, ಮಂಜು ಪರವಾಗೂ ಅಲ್ಲ. ಮಕ್ಕಳನ್ನ ಒಂದ್ ಮಾಡೋದಕ್ಕಷ್ಟೇ. 3 ಜನ ಮಕ್ಕಳು ಇನ್ ಮುಂದೆ ಚೆನ್ನಾಗಿರ್ತಾರೆ. ಏನ್ ತಪ್ಪು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರ ವಿಷಯದಲ್ಲಿ ನಾವು ಇದ್ ಮಾಡಕ್ಕಾಗಲ್ಲ. ಮಕ್ಕಳ ಭವಿಷ್ಯ ಬೇಕು, ಯಾಕಂದ್ರೆ ಮಕ್ಕಳು ಭವಿಷ್ಯ ಹಾಳಾಗ್ತಿದೆ. ಎಜುಕೇಶನ್ ಹೋಗ್ತಾ ಇದೆ ಅವ್ರಿಗೆ. ಅದರಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜವಾಬ್ದಾರಿ ನಾನ್ ತಗೊಂತಾ ಇದ್ದೀನಿ. ಅವ್ರ ಸ್ಕೂಲ್ಗೆ ಎಲ್ಲ ನಾವೇ ಇದ್ ಮಾಡ್ಕೊಂಡು ಅವ್ನ ಒಳ್ಳೆ ಜವಾಬ್ದಾರಿಯಿಂದ ಇದ್ ಮಾಡ್ಕೊಂಡು ಕಳಿಸ್ತಾ ಇದ್ದೀವಿ ನಾವು. ಅದಕ್ಕೆ ಇವತ್ತು ಬಂದಿದೀವಿ. ಮೇಡಮ್ ಇದರಿಂದ ನಾವು ಮಕ್ಕಳನ್ನ ತಗೊಂಡು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಅವ್ರ ಜವಾಬ್ದಾರಿ ಅವ್ರು ಇದ್ ಮಾಡ್ಕೊಂತ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.